ನಿಮಗೆ ಒಂದೇ ಥರ ಬೀನ್ಸ್ ಪಲ್ಯ ಮಾಡಿಕೊಂಡು ತಿಂದು ಬೇಜಾರಾಗಿದ್ದರೆ ಒಂದು ಸರಿ ಈ ರೀತಿ ಬೀನ್ಸ್ ಪಲ್ಯನ ಟ್ರೈ ಮಾಡಿ. ಇದು ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆಯನ್ನು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಬೀನ್ಸನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಒಂದು 2 ಆಲೂಗಡ್ಡೆಯನ್ನು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಲೂಗಡ್ಡೆ ನಿಮಗೆ ಬೇಡ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡಬಹುದು. ನಾನೀಗ ಇದಕ್ಕೆ 2 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಈ ಬೀನ್ಸು ಒಂದು ಸ್ವಲ್ಪ ಬಲ್ತಿತ್ತು ಅಂತ ಹೇಳಿ ನಾನು ಒಂದು ಚೂರು ನೀರನ್ನು ಸೇರಿಸಿದ್ದೀನಿ. ನಿಮ್ಮ ಬೀನ್ಸು ಸ್ವಲ್ಪ ಎಳೆಯದಿದ್ದರೆ ಇದಕ್ಕೆ ನೀರನ್ನು ಹಾಕೋ ಅವಶ್ಯಕತೆಯೇ ಇಲ್ಲ. ಇದು ಮುಕ್ಕಾಲು ಭಾಗ ಬೆಂದ ನಂತರ ನಾನು ಇದಕ್ಕೆ ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿದ್ದೀನಿ. ಈಗ ಇದಕ್ಕೆ ಒಂದು ಸೂಪರ್ ಆದಂತಹ ಮಸಾಲೆಯನ್ನು ರುಬ್ಕೊಳ್ಳೋಣ. ಅದಕ್ಕೆ 2 ಸ್ಪೂನಷ್ಟು ಶೇಂಗಾ ಬೀಜ, 1 ಸ್ಪೂನು ಧನಿಯಾ, ಹಾಗೆ ಅರ್ಧ ಸ್ಪೂನು ಜೀರಿಗೆ, ಒಂದು 1/4 ಸ್ಪೂನು ಮೆಂತ್ಯ, ಹಾಗೆ 1 ಸ್ಪೂನು ಎಳ್ಳು, ಒಂದು 4 ಕಾಳುಮೆಣಸು, ಅರ್ಧ ಬಟ್ಟಲು ಕಾಯಿ ತುರಿ ಮತ್ತು ಒಣಮೆಣಸು, ಕರಿಬೇವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ತಣ್ಣಗಾದ ನಂತರ ನಾನು ಮಿಕ್ಸಿಗೆ ಹಾಕಿ ಇದನ್ನು ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆ ಈ ರೀತಿ ತರಿತರಿಯಾಗಿ ಇದ್ರೇ ತುಂಬ ಚೆನ್ನಾಗಿರುತ್ತೆ. ನಾನೀಗ ಈ ಸೂಪರ್ ಮಸಾಲೆಯನ್ನು ಈ ಬೆಂದಂತಹ ಆಲೂಗಡ್ಡೆ ಹಾಗೆ ಬೀನ್ಸಿಗೆ ಸೇರಿಸಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಇಲ್ಲಿ ನೋಡಿ, ನಮ್ಮ ಸೂಪರ್ ಆದಂತಹ ಬೀನ್ಸ್ ಪಲ್ಯ ಈಗ ರೆಡಿಯಾಗಿದೆ.